ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 380ನೇ ಶ್ಲೋಕ. ಏತಮಚ್ಚಿನ್ನಯಾ ವೃತ್ತ್ಯಾ ಪ್ರತ್ಯಯಾಂತರ ಶೂನ್ಯಯಾ ಉಲ್ಲೇಖಯನ್ ವಿಜಾನೇಯಾತ್ ಸ್ವಸ್ವರೂಪತಯ ಸ್ಫುಟಂ. ಈ ಒಂದು ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ನಮ್ಮನ್ನು ಕುರಿತು ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಏತಮಚ್ಚಿನ್ನಯಾ ವೃತ್ತ್ಯ ಪ್ರತ್ಯಯಾಂತರ ಶೂನ್ಯಯ. ಏತಂ ಅಂದರೆ ಇವನನ್ನು ಅನ್ನೋದರಿಂದ ಅಪರೋಕ್ಷವಾಗಿರತಕ್ಕಂಥ ಆತ್ಮನನ್ನು, ನಾನು ಅಂತೆ ನಾವು ಈ ಶರೀರದೊಳಗೆ ವ್ಯವಹರಿಸ್ತಾ ಇದ್ದೇವಲ್ಲ, ಆ ನಾನು ಅನ್ನೋದರ ಲಕ್ಷ್ಯ ಯಾವುದು ಅಂತಂದರೆ ಅದು ನಮ್ಮ ಪ್ರತ್ಯೇಗಾತ್ಮವೇ. ಅಂದರೆ ನಾವೆಲ್ಲರೂ ಪ್ರತ್ಯೇಗಾತ್ಮ ಸ್ವರೂಪರೇ ಇದ್ದೀವಿ. ಈ ದೇಹಕ್ಕೆ ಸಾಕ್ಷಿ ರೂಪವಾಗಿ ಅದೀವಿ. ಇಂದ್ರಿಯಾದಿಗಳನ್ನು ನಾವು ಅರಿವಂತವರಾಗಿದ್ದೀವಿ. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲವೂ ಕೂಡ ನಮ್ಮಿಂದ ಅರಿಸಿಕೊಳ್ತಾ ಇದ್ದಾವೆ. ಅಂದರೆ ಆತ್ಮನಿಂದ ಪ್ರಕಾಶಗೊಳ್ತಾ ಇದ್ದಾವೆ ಅಂತ. ಅದಕ್ಕಿಂತ ಅಪರೋಕ್ಷನಾಗಿರ್ತಕ್ಕಂಥ ಯಾವ ಆತ್ಮನನ್ನು ಅಚ್ಚಿನ್ನಯ ಪ್ರತ್ಯಯಾಂತರ ಶೂನ್ಯಯ. ಅಚ್ಚಿನ್ನಯ ಅಂತಂದರೆ ಯಾವುದೇ ಒಂದು ವಿಚ್ಛೇದವಿಲ್ಲದೆ ಇರತಕ್ಕಂಥ, ಮತ್ತು ಪ್ರತ್ಯಯಾಂತರ ಶೂನ್ಯ, ಬೇರೆ ಪ್ರತ್ಯಯವಿಲ್ಲದಂಥ ಒಂದು ವೃತ್ತ್ಯ ಅಂತ ಹೇಳಿದರು. ಪ್ರತ್ಯಯಾಂತರವಿಲ್ಲದ ವೃತ್ತಿಯಿಂದ ಉಲ್ಲೇಖಯನ್ ಅಂದರೆ ವಿಷಯೀಕರಿಸುತ್ತಾ ಸ್ವಸ್ವರೂಪತೆಯ ಸ್ಫುಟಂ ವಿಜಾನೀಯಾತ್. ಅಂದರೆ ನಮ್ಮ ಸ್ವಸ್ವರೂಪದಿಂದ ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ಪ್ರತ್ಯೇಗಾತ್ಮನನ್ನು ಹೇಗೆ ತಿಳಿಯಬೇಕು ಅನ್ನುವಂಥ ವಿಚಾರವನ್ನು ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಭಾಳ ಸ್ಪಷ್ಟವಾಗಿ ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಈ ಆತ್ಮನನ್ನು ನಾವು ಹೇಗೆ ಅರಿಬೇಕು ಅಂತಂದರೆ ಅವಿಚ್ಛಿನ್ನತೆಯ ಅಥವಾ ಅಚ್ಚಿನ್ನಯ ಅಂತಂದ್ರೇನು, ಯಾವುದೊಂದು ವಿಚ್ಛೇದ ಇಲ್ಲದೆ ಇರತಕ್ಕಂಥ ಮತ್ತು ಪ್ರತ್ಯಯಾಂತರವಿಲ್ಲದ ವೃತ್ತಿಯಿಂದ. ಯಾಕಂದರೆ ವೃತ್ತಿಯೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸಂಕಲ್ಪಗಳು ಬರ್ತಾ ಇರ್ತವೆ. ಆ ಸಂಕಲ್ಪಗಳು ವಿಚ್ಛಿತ್ತಿಯನ್ನು ಹೊಂದುತ್ತಾ ಇದ್ದಾವೆ. ಬೇರೆ ಬೇರೆ ಸಂಕಲ್ಪಗಳು ನಮಗೆ ಮೂಡ್ತಾ ಇರ್ತವೆ. ನಮ್ಮ ಇಂದ್ರಿಯಗಳು ಬಹಿರ್ಮುಖವಾಗಿ ತಮ್ಮ ವಿಷಯಗಳತ್ತ ಧಾವಿಸಿ ಹೋಗುವಾಗ ನಮ್ಮ ಮನೋವೃತ್ತಿ ಎನ್ನುವಂಥದ್ದು ಆ ಇಂದ್ರಿಯಗಳ ಮುಖಾಂತರವಾಗಿ ಆ ವಸ್ತುವಿನ ಆಕಾರವನ್ನು ಪಡೀತಾ ಇರ್ತದೆ. ಆ ವಿಷಯಗಳ ಆಕಾರವನ್ನು ಪಡೆದು ಇದು ಇಂಥ ವಿಷಯ ಅನ್ನುವಂಥ ಜ್ಞಾನ ಆಗ್ತಾ ಇರ್ತದೆ. ಒಮ್ಮೆ ಒಂದು ಪಕ್ಷಿಯನ್ನು ನೋಡಿದಾಗ ನಮ್ಮ ವೃತ್ತಿ ಪಕ್ಷಿ ಆಕಾರ ಆಗ್ತದೆ. ಒಂದು ಯಾವುದೋ ಶಬ್ದ ಬಂತು ಅಂತ ತಿಳ್ಕೊಳ್ರಿ, ಅದು ಕಾರಾಗಲಿ, ಬಸ್ ಆಗಲಿ, ವಿಮಾನ ಆಗಲಿ, ಹೆಲಿಕಾಪ್ಟರ್ ಆಗಲಿ, ಆ ಶಬ್ದವನ್ನು ಕೇಳಿದಾಗ ಮನಸ್ಸು ಅದರ ಆಕಾರ ಆಗ್ತದೆ. ಹೀಗೆ ಅಲ್ಲಿ ವಿಚ್ಛಿತ್ತಿಯನ್ನು ಪಡೀತದೆ. ಧಾರಾಕಾರವಾಗಿ ಒಂದೇ ವೃತ್ತಿ ಅನ್ನುವಂಥದ್ದು ಇರೋದಿಲ್ಲ. ಆದರೆ ಇಲ್ಲಿ ಸ್ವರೂಪದ ಒಂದು ಜ್ಞಾನವನ್ನು ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ಆ ವೃತ್ತಿಯೊಳಗೆ ಯಾವುದೇ ಒಂದು ವಿಚ್ಛೇದ ಅನ್ನುವಂಥದ್ದು ಇರಬಾರದು. ವೃತ್ತಿಯ ಒಂದು ಭಿನ್ನ ಬೇರೆ ಬೇರೆ ಆಕಾರದ ಒಂದು ವಿಚ್ಛೇದ ಅನ್ನುವಂಥದ್ದು ಇಲ್ಲದೆ ಇರತಕ್ಕಂಥದ್ದು ಮತ್ತು ಬೇರೆ ಪ್ರತ್ಯಯವಿಲ್ಲದೆ ಇರತಕ್ಕಂಥ ವೃತ್ತಿಯಿಂದ
ಬೇರೆ ಅಂದ್ರೇನು, ಆತ್ಮಭಿನ್ನವಾಗಿರ್ತಕ್ಕಂಥ ಬೇರೆ ಬೇರೆ ಜ್ಞಾನಗಳು ನಮ್ಮ ವೃತ್ತಿಯೊಳಗೆ ಆಗ್ತಾ ಇರ್ತವೆ. ಅಂದರೆ ಆತ್ಮಭಿನ್ನವಾಗಿರ್ತಕ್ಕಂಥದ್ದು ಈ ಪ್ರಪಂಚ. ಈ ನಾಮರೂಪಗಳಿಂದ ಕೂಡಿಕೊಂಡಿರ್ತಕ್ಕಂಥ ಈ ಪ್ರಪಂಚದ ಯಾವುದೇ ಒಂದು ವಿಷಯದ ಜ್ಞಾನ ಅನ್ನುವಂಥದ್ದಿಲ್ಲದೆ ವಿಷಯಗಳ ಆಕಾರವನ್ನು ಪಡೆಯದೇ ಇರತಕ್ಕಂಥ ವೃತ್ತಿ ಎನ್ನುವಂಥದ್ದು. ಅಂದರೆ ವೃತ್ತಿ ಅಂತರ್ಮುಖ ಆಯಿತು ಅಂತಂದರೆ ಹೊರಗಿನ ನಾಮರೂಪಾತ್ಮಕವಾಗಿರ್ತಕ್ಕಂಥ ಸಮಸ್ತ ಪ್ರಪಂಚದ ವಿಷಯಗಳ ಜ್ಞಾನ ಅನ್ನುವಂಥದ್ದು ಅಲ್ಲಿ ಹೊರಟು ಹೋಗಿಬಿಡ್ತದೆ. ಕೇವಲ ಆತ್ಮಾಕಾರ ವೃತ್ತಿ ಎನ್ನುವಂಥದ್ದು, ನಮ್ಮ ವೃತ್ತಿ ಎನ್ನುವಂಥದ್ದು ಅಲ್ಲಿ ನಾನು ಪ್ರತ್ಯೇಕಾತ್ಮನೇ ಇದ್ದೇನೆ ಅಂತೇಳಿ ಆ ಧಾರಾಕಾರ ವೃತ್ತಿ. ಅಲ್ಲಿ ಯಾವುದೇ ಒಂದು ಬೇರೆ ಪ್ರತ್ಯಯವಿಲ್ಲದ ಅಂತಂದ್ರೇನು, ಪ್ರತ್ಯಯ ಅಂದರೆ ಜ್ಞಾನ, ಬೇರೆ ವಿಷಯಗಳ ಜ್ಞಾನವಿಲ್ಲದ ಅಂತ ಅರ್ಥ. ಇಲ್ಲಿ ಕೇವಲ ಸ್ವಸ್ವರೂಪದ ಒಂದು ಜ್ಞಾನ ಅನ್ನುವಂಥದ್ದೇನಾದ ಅದೇ ಅಖಂಡವಾಗಿ ಆ ವೃತ್ತಿ ಇರ್ತದೆ. ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡು ನಾನು ಬ್ರಹ್ಮನಿದ್ದೇನೆ ಅನ್ನುವಂಥ ವೃತ್ತಿ ಅದು ಅಖಂಡವಾಗಿರಬೇಕು. ಅದರಲ್ಲಿ ಬೇರೆ ವಿಷಯಗಳ ಪ್ರತ್ಯಯ ಅಂದರೆ ಜ್ಞಾನ ಅನ್ನುವಂಥದ್ದು ಅದರೊಳಗೆ ಬಂದಿರಬಾರದು. ಅದು ಪೃಥಕ್, ಅದರಿಂದ ನಾವು ಬಿಡಿಸಿಬಿಡಬೇಕು. ಹೊರಗಿನ ಯಾವುದೇ ವಿಷಯಗಳ ಜ್ಞಾನ ಅದರೊಳಗೆ ಪ್ರವೇಶವಾಗದಂತೆ, ಅಂದರೆ ಯಾವುದೇ ಒಂದು ವಿಚ್ಛೇದವಿಲ್ಲದೆ ಇರತಕ್ಕಂಥದ್ದು ಅಖಂಡವಾಗಿರುವಂಥದ್ದು. ವಿಚ್ಛೇದ ಅಂತಂದರೆ ಅಖಂಡವಾಗಿರುವಂಥ ಬೇರೆ ಯಾವುದೇ ಒಂದು ನಾಮರೂಪಾತ್ಮಕವಾಗಿರತಕ್ಕಂಥ ಪ್ರಪಂಚದ ಆ ವಿಷಯಗಳ ಜ್ಞಾನ ಇಲ್ಲದೆ ಕೇವಲ ನಿರಾಕಾರವಾಗಿರುವಂಥ, ವಿಶುದ್ಧವಾಗಿರುವಂಥ, ನಿರ್ವಯವವಾಗಿರುವಂಥ ಯಾವ ಪ್ರತ್ಯೇಕಾತ್ಮದ ಸ್ವರೂಪ ಅನ್ನುವಂಥದ್ದೇನದಲ್ಲ ಅಂಥ ಒಂದು ಸ್ವರೂಪದ ವೃತ್ತಿ ಅಂತ. ಆ ವೃತ್ತಿಯಿಂದ ಯಾವುದು ವಿಷಯೀಕರಿಸಲ್ಪಡುತ್ತದೋ ಇವನೇ ನಮ್ಮ ಸ್ವಸ್ವರೂಪ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾಕೆಂದರೆ ಇಲ್ಲಿ ಸ್ವರೂಪದ ಒಂದು ನಮಗೆ ಜ್ಞಾನ ಆಗಬೇಕಾಗಿತ್ತು ಅಂತಂದರೆ ಇಲ್ಲಿ ನಾಮರೂಪಾತ್ಮಕವಾಗಿರ್ತಕ್ಕಂಥ ವಿಷಯಗಳ ಒಂದು ಭಿನ್ನ ಭಿನ್ನವಾಗಿರ್ತಕ್ಕಂಥ ಜ್ಞಾನ ಅದು ಹೊರಟು ಹೋಗಿಬಿಡಬೇಕು, ಅದು ನಾಶ ಆಗಿ ಹೋಗಿಬಿಡಬೇಕು. ಇಲ್ಲಿ ಕೇವಲ ನಮ್ಮ ಸ್ವಸ್ವರೂಪದ ಸ್ಥಿತಿ, ನಮ್ಮ ಸ್ವಸ್ವರೂಪದ ಜ್ಞಾನ ಅನ್ನುವಂಥದ್ದೇನದಲ್ಲ, ಆ ಸ್ವಸ್ವರೂಪದ ಜ್ಞಾನದ ವೃತ್ತಿಯಿಂದಲೇ ಆ ವೃತ್ತಿಗೆ ಆತ್ಮ ಅಲ್ಲಿ ವಿಷಯೀಕರಿಸಲ್ಪಡ್ತಾ ಇದ್ದಾನೆ. ಅಲ್ಲಿ ನಿರಾಕಾರವಾದ ವೃತ್ತಿ, ಯಾವುದೇ ಸಂಸಾರ ಸಂಬಂಧ ಇಲ್ಲದಿರತಕ್ಕಂಥ ವೃತ್ತಿ, ಅಂತರ್ಮುಖವಾಗಿರ್ತಕ್ಕಂಥ ವೃತ್ತಿ, ಶುದ್ಧವಾದ ವೃತ್ತಿ ಅಂಥದ್ದು ಆತ್ಮಾಕಾರ ವೃತ್ತಿ ಅಂತ ಹೇಳ್ತಾರೆ. ನಮ್ಗೆ ಆತ್ಮಾಕಾರ ವೃತ್ತಿ ಅನ್ನುವಂಥದ್ದೇದಲ್ಲ, ಆ ವೃತ್ತಿಗೆ ನಮ್ಮ ಸ್ವಸ್ವರೂಪದ ಒಂದು ಪ್ರತ್ಯಕ್ಷ ಅನುಭವ ಅನ್ನುವಂಥದ್ದಾಗ್ತದೆ. ಆ ಸ್ವಸ್ವರೂಪದ ಪ್ರತ್ಯಕ್ಷ ಅನುಭವವನ್ನು ನಾವಿಲ್ಲಿ ಯಾವುದೇ ಪ್ರಪಂಚದ ವಿಷಯಗಳ ಸಂಬಂಧವಿಲ್ಲದೇ ಇರತಕ್ಕಂಥ ವೃತ್ತಿಯಿಂದ ನಾವು ಅದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಅಂತ ಹೇಳಿದರು. ಅಂದರೆ ಹೊರಗಿನ ಯಾವುದೇ ವಿಷಯಾಕಾರ ವೃತ್ತಿಯಿಂದ ಆತ್ಮನನ್ನು ಅರಿಯಲಿಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ ಪ್ರಪಂಚದ ವಿಷಯಗಳನ್ನು ಅರಿಬೇಕಂದ್ರೂ ನಮ್ಗೆ ವೃತ್ತಿ ಬೇಕು. ನಮ್ಮ ಮನೋವೃತ್ತಿಯಿಂದಲೇ ಪ್ರಪಂಚದ ಎಲ್ಲ ವಿಷಯಗಳ ಜ್ಞಾನ ಅನ್ನುವಂಥದ್ದನ್ನು ನಾವು ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಮನೋವೃತ್ತಿ ಎನ್ನುವಂಥದ್ದು ಇಂದ್ರಿಯಗಳ ಮುಖಾಂತರವಾಗಿಯೇ ಆಯಾ ವಿಷಯಗಳನ್ನು ವಿಷಯೀಕರಿಸಿ ಆ ವಿಷಯಗಳ ಜ್ಞಾನವನ್ನು ಮಾಡಿಕೊಳ್ತದೆ. ಈಗ ನಮ್ಮ ವೃತ್ತಿ ಎನ್ನುವಂಥದ್ದನ್ನು ನಾವು ಅಂತರ್ಮುಖ ಮಾಡ್ಕೊಂಡ್ಬಿಟ್ಟು ಇಂದ್ರಿಯಗಳನ್ನು ಸಂಯಮನ ಮಾಡಿದ್ದೀವಿ. ಮನಸ್ಸಿನಲ್ಲಿರ್ತಕ್ಕಂಥ ಸಮಸ್ತ ವಿಷಯಗಳ ಚಿಂತನೆಯನ್ನು ನಾವು ಬಿಟ್ಟುಬಿಟ್ಟಿದ್ದೀವಿ. ಈಗ ಮನಸ್ಸು ಹೇಗಾಗಿಬಿಟ್ಟದ, ನಿರಾಕಾರ ಆಗಿಬಿಟ್ಟದ, ನಿರ್ವಿಷಯವಾಗ್ಯದ. ಅದಕ್ಕೆ ಮನವನು ನಿರ್ವಿಷಯದಳು ನಿಲ್ಲಿಸದೆ ತನಗೆಂತೂ ಮುಕ್ತಿ ಕಟ್ಟಿಪುದು ಅಂತ ನಿಜಗುಣಸ್ಲವರು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸನ್ನು ನಿರ್ವಿಷಯ ಮಾಡಿಕೊಳ್ಳಲಾರದೆ ಮುಕ್ತಿ ಆಗಲಿ ಅಂತಂದರೆ ಹೇಗಾಗ್ತದೆ ಅಂತ ಕೇಳಿದರು. ನಾವು ಆತ್ಮದರ್ಶನ ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ನಮ್ಮ ಮನಸ್ಸು ನಿರ್ವಿಷಯ ಆಗಬೇಕು. ನಮ್ಮ ಅಂತಃಕರಣ ವೃತ್ತಿ ಎನ್ನುವಂಥದ್ದು
ಆ ಕೇವಲ ಯಾವುದೊಂದು ವಿಚ್ಛೇದ ಇಲ್ಲದೆ ಇರತಕ್ಕಂಥ ಮತ್ತು ಬೇರೆ ಪ್ರತ್ಯಯ ಅಂದ್ರೇನು, ಅಲ್ಲಿ ಇನ್ನೊಂದು ವಿಷಯದ ಜ್ಞಾನವಿಲ್ಲದೆ ಇರತಕ್ಕಂಥ ಯಾವ ವೃತ್ತಿ ಅನ್ನುವಂಥದ್ದಲ್ಲ, ಆ ವೃತ್ತಿಯಿಂದ ವಿಷಯೀಕರಿಸಿಕೊಳ್ಳುವಂಥದ್ದು ಯಾವುದು ಅಂದರೆ ನಮ್ಮ ಸ್ವಸ್ವರೂಪ. ನಮ್ಮ ಸ್ವಸ್ವರೂಪ ಯಾವ ವೃತ್ತಿಯಿಂದ ವಿಷಯೀಕರಿಸಿಕೊಳ್ತದೆ ಅಂತಂದರೆ ಬೇರೆ ಯಾವುದೇ ಪ್ರತ್ಯಯಗಳು ಇಲ್ಲದೇ ಇರತಕ್ಕಂಥದ್ದು. ಪ್ರತ್ಯಯ ಅಂದ್ರೇನು, ವಿಷಯಗಳ ಜ್ಞಾನ ಇಲ್ಲದೇ ಇರತಕ್ಕಂಥದ್ದು ಮತ್ತು ವಿಚ್ಛೇದವಿಲ್ಲದೆ ಇರತಕ್ಕಂಥ ಯಾವ ವೃತ್ತಿ ಅನ್ನುವಂಥದ್ದಲ್ಲ, ಆ ವೃತ್ತಿಯಿಂದಲೇ ನಮ್ಮ ಸ್ವಸ್ವರೂಪದ ಅಂದರೆ ಇವನೇ ಪ್ರತ್ಯೇಗಾತ್ಮ, ಇದುವೇ ನಮ್ಮ ಸ್ವರೂಪ ಅಂತೇಳಿ ಅದನ್ನು ಸ್ಪಷ್ಟವಾಗಿ ನಮಗೆ ಸ್ಫುಟವಾಗಿ ಅದನ್ನು ನಾವು ತಿಳ್ಕೊಳ್ಬೇಕು ಅಂತ ಈ ಶ್ಲೋಕದಲ್ಲಿ ಉಲ್ಲೇಖಯನ್ ವಿಜಾನೀಯಾತ್ ಸ್ವಸ್ವರೂಪತಯಾ ಸ್ಫುಟಂ. ಇಲ್ಲಿ ಸ್ವಸ್ವರೂಪತಯ ಅಂದರೆ ನಮ್ಮ ಸ್ವಸ್ವರೂಪದಿಂದ, ಸ್ಫುಟಂ ಅಂದ್ರೇನು ಸ್ಪಷ್ಟವಾಗಿ ಸ್ಫುಟವಾಗಿ, ವಿಜಾನೀಯಾತ್ ಅಂದರೆ ತಿಳಿದುಕೊಳ್ಳಬೇಕು ಅಂತ. ನಮ್ಮ ಸ್ವಸ್ವರೂಪದಿಂದ ನಾವು ಹೆಂಗೆ ತಿಳ್ಕೊಳ್ಬೇಕು ಅಂತಂದರೆ ಇಲ್ಲಿ ಯಾವುದೇ ವಿಚ್ಛೇದವಿಲ್ಲದೆ ಇರ್ತಕ್ಕಂಥದ್ದು ಮತ್ತು ಪ್ರತ್ಯಯಾಂತರವಿಲ್ಲದ ಯಾವುದೇ ಒಂದು ವಿಷಯಗಳ ಜ್ಞಾನವಿಲ್ಲದೆ ಇರತಕ್ಕಂಥ ಯಾವ ವೃತ್ತಿ ಅನ್ನುವಂಥದ್ದಲ್ಲ, ಆ ಒಂದು ವೃತ್ತಿಯಿಂದ ಉಲ್ಲೇಖಯನ್ ಅಂತ ಹೇಳಿದರು. ಉಲ್ಲೇಖಯನ್ ಅಂದ್ರೇನು, ವಿಷಯೀಕರಿಸುತ್ತಾ ಅಂತ. ಅಂದರೆ ನಮ್ಮ ಮನೋವೃತ್ತಿ ಎನ್ನುವಂಥದ್ದು ಕೇವಲ ಪ್ರತ್ಯೇಕ ಆತ್ಮಸ್ವರೂಪದ ಚಿಂತನವನ್ನು ಮಾಡ್ತಾ ಅದು ಇದುವೇ ನಮ್ಮ ಸ್ವಸ್ವರೂಪ ಅಂಥೇಳಿ ನಾವಲ್ಲಿ ಯಾವುದೇ ಸಂಶಯರಹಿತವಾಗಿ ಅದನ್ನು ಸ್ಫುಟವಾಗಿ ಇದುವೇ ನಮ್ಮ ಸ್ವರೂಪ, ಓಹೋ ನಾನು ಕೇವಲ ಚೈತನ್ಯ ಸ್ವಯಂ ಪ್ರಕಾಶ, ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಿದ್ದೀನಿ, ನಾನು ಕೇವಲ ಶುದ್ಧ ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಅಂತೇಳಿ ಈ ಪ್ರಕಾರವಾಗಿ ಚಿಂತನೆ ಮಾಡಿ ಆತ್ಮದರ್ಶನವನ್ನು ಮಾಡಿಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅತ್ರಾತ್ಮನ್ ದೃಢೀಕುರ್ವನ್ ಅನ್ನಮಹಾದೀಸು ಸಂತ್ಯಜನ್ ಉದಾಸೀನತಯಾ ತೇಷು ತಿಷ್ಠೇತ್ ಸ್ಫುಟಘಟಾದಿವತ್. ಅತ್ರ ಆತ್ಮತ್ವಂ ದೃಢೀಕುರ್ವನ್ ಅಹಮಾದಿಸು ಸಂತ್ಯಜನ್ ಸ್ಫುಟಂ ಘಟಾದಿವತ್ ತೇಷು ಉದಾಸೀನತೆಯ ತಿಷ್ಠೇತ್ ಅಂತ ಹೇಳ್ತಾರೆ. ಅತ್ರ ಅಂತಂದರೆ ಈ ಆತ್ಮನಲ್ಲಿ, ಯಾವ ನಮ್ಮ ಪ್ರತ್ಯೇಗಾತ್ಮ ಸ್ವರೂಪ ಅನ್ನುವಂಥದ್ದಲ್ಲ, ಆ ಒಂದು ಆತ್ಮನಲ್ಲಿ ನಮ್ಮ ಸ್ವರೂಪದಲ್ಲಿ ಅಂತ. ಆತ್ಮತ್ವಂ ದೃಢೀಕುರ್ವನ್, ಆ ನಮ್ಮ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿಯೇ ನಮ್ಮ ಸ್ವಸ್ವರೂಪ ಅನ್ನುವಂಥದ್ದನ್ನು ದೃಢಗೊಳಿಸಬೇಕು ಅಂತ ಹೇಳ್ತಾರೆ. ನಮ್ಮ ಸ್ವಸ್ವರೂಪತ್ವವನ್ನು ನಾವು ಆತ್ಮನಲ್ಲೇ ಕಂಡುಕೊಳ್ಬೇಕೇ ಹೊರತು ದೇಹಾದಿಗಳಲ್ಲಿ ಅಲ್ಲ. ಈಗ ನಾವು ದೇಹಾದಿಗಳಲ್ಲೇ ಆತ್ಮತ್ವವನ್ನು ಕಲ್ಪಿಸಿಕೊಂಡು ಬಿಟ್ಟಿದ್ದೀವಿ. ಅಜ್ಞಾನ ದಶೆಯೊಳಗೆ ಈ ದೇಹವೇ ಆತ್ಮ ಅಂತ ನಾವು ಭಾವಿಸಿಬಿಡ್ತೀವಿ. ದೇಹ ಇದ್ರೇ ನಾ ಇರ್ತೀನಿ, ದೇಹವೇ ನಾನು, ದೇಹಕ್ಕೆ ಏನಾದರೂ ವಿಕಾರಗಳಾದರೆ ನನಗೇ ಆಗಿದ್ದಾವೆ ಅಂತ ನಮಗೆ ಆ ಒಂದು ಸ್ವಸ್ವರೂಪದೊಳಗೆ ಈ ಪ್ರಕಾರವಾಗಿ ನಮಗೇನಾಗಿರ್ತದೆ ಅಂತಂದರೆ ಅದರೊಳಗೆ ತಾದಾತ್ಮ ಭಾವನೆಯನ್ನು ಹೊಂದಿರ್ತಾ ಇದ್ದೀವಿ. ಆದರೆ ಇಲ್ಲಿ ನಮಗೆ ಆಚಾರ್ಯ ಹೇಳಿದರು, ಇಲ್ಲಿ ಆತ್ಮನಲ್ಲಿಯೇ ನಮ್ಮ ಸ್ವಸ್ವರೂಪವನ್ನು ಕಂಡುಕೊಳ್ಬೇಕು ಅಂತ. ಪ್ರತ್ಯೇಕಾತ್ಮ ಅಂದ್ರೇನು, ಪ್ರತ್ಯೇಕ ಶರೀರಕ್ಕೆ, ಇಂದ್ರಿಯಾದಿಗಳಿಗೆ, ಅಂತಃಕರಣ ಅಂದರೆ ಮನಸ್ಸು ಬುದ್ಧಿಚಿತ್ತು ಅಹಂಕಾರಗಳಿಗೆ ಸಾಕ್ಷಿಯಾಗಿದ್ದುಕೊಂಡು ಅವುಗಳನ್ನು ಸದಾ ಪ್ರಕಾಶ ಮಾಡ್ತಕ್ಕಂಥ ಅರಿತಕ್ಕಂಥದ್ದು ಅದು ಆತ್ಮ ಅಂತ ನಾವು ಇದನ್ನು ಅನೇಕ ಸಾರಿ ಚಿಂತನೆ ಮಾಡ್ತಾ ಬಂದಿದ್ದೀವಿ. ಅಂದರೆ ಈ ಶರೀರಾದಿಗಳನ್ನು, ದೇಹಾದಿಗಳನ್ನು, ಇಲ್ಲಿ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣದೇಹ ಅಂತೇನದ ಈ ದೇಹತ್ರಯಗಳನ್ನು ಮತ್ತು ಅವಸ್ಥಾತ್ರಯಗಳನ್ನು, ಜಾಗ್ರ, ಸ್ವಪ್ನ, ಸುಷುಪ್ತಿ, ಈ ಮೂರು ಅವಸ್ಥೆಗಳನ್ನು, ಈ ಮೂರು ಅವಸ್ಥೆಗಳಲ್ಲಿ ತೋರ್ತಕ್ಕಂಥ ಎಲ್ಲ ವ್ಯವಹಾರಗಳನ್ನು ಸಾಕ್ಷಿಯಾಗಿ ಯಾವನು ಪ್ರಕಾಶ ಮಾಡ್ತಾ ಇದ್ದಾನೋ,
ಯಾವನು ಅರಿಯುವವನಾಗ್ತಾ ಇದ್ದಾನೆಯೋ ಅಂಥ ಯಾವ ಆತ್ಮಸ್ವರೂಪವನ್ನು, ಅದಕ್ಕಂದ್ರೆ ಅತ್ರ ಆತ್ಮತ್ವಂ ದೃಢೀಕುರ್ವನ್, ಆತ್ಮನಲ್ಲಿಯೇ ಅದೇ ನಮ್ಮ ಸ್ವಸ್ವರೂಪ ಅಂಥೇಳಿ ಆ ಸ್ವಸ್ವರೂಪತ್ವವನ್ನು ನಾವು ಆತ್ಮನಲ್ಲಿಯೇ ದೃಢಪಡಿಸುತ್ತಾ ಅಹಮಾದಿಸು. ನೋಡಿ, ಈ ಅಹಂಕಾರಾದಿಗಳಲ್ಲಿ ಯಾವ ಆತ್ಮಬುದ್ಧಿಯನ್ನು ಮಾಡಿಕೊಂಡಿದ್ದೀವಿಯೋ ನೋಡಿ, ಯಾಕಂದರೆ ನಮ್ಮ ವೃತ್ತಿ ಎನ್ನುವಂಥದ್ದು ಅಂತಃಕರಣಗಳಲ್ಲಿ ಬೆರೆತುಕೊಂಡಾಗ, ಅಹಂಕಾರದಲ್ಲಿ ಬೆಳೆದುಕೊಂಡಾಗ ಅಹಂ ಕರ್ತ ಅಹಂ ಭೋಕ್ತ ಅಂತ ಹೇಳ್ತೀವಿ. ಈ ಅಹಂಕಾರದಲ್ಲಿ ನಾನನ್ನೋದು ನಮಗೆ ದೃಢ ಆಗಿಬಿಟ್ಟುಬಿಟ್ಟದು. ಇವಾಗ ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ, ಚಿತ್ತದಲ್ಲಿ, ಇಂದ್ರಿಯಗಳಲ್ಲಿ, ದೇಹದಲ್ಲಿ, ಇವುಗಳಲ್ಲಿ ಅಹಮತ್ವ ಅನ್ನುವಂಥದ್ದು, ನಾನು 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 ಅನ್ನುವಂಥದ್ದು ಅಥವಾ ನನ್ನದು ನನ್ನದು ಅನ್ನುವಂಥದ್ದು, ಈ ಅಹಂಕಾರ ಮಮಕಾರಗಳಲ್ಲಿ ಅವುಗಳಿಂದ ನಾವು ಕೂಡಿಬಿಟ್ಟಿದ್ದೀವಿ ಅಂತ. ಅನಾತ್ಮವಾಗಿರತಕ್ಕಂಥ ವಸ್ತುಗಳಲ್ಲಿಯೇ ಆತ್ಮತ್ವ ಬುದ್ಧಿಯನ್ನು ಮಾಡಿಬಿಟ್ಟಿದ್ದೀವಿ. ವಾಸ್ತವಿಕವಾಗಿ ದೇಹಾದಿಗಳು, ಇಂದ್ರಿಯಾದಿಗಳು ಮತ್ತು ಮನೋಬುದ್ಧಿಯಾದಿಗಳು ಇವು ಆತ್ಮವಲ್ಲ. ಆತ್ಮನ ಅಸ್ತಿತ್ವವನ್ನೇ ಪಡ್ಕೊಂಡು ಇವು ತೋರ್ಲಿಕ್ಕತ್ತಿದ್ದಾವೆ. ಆತ್ಮನ ಅಸ್ತಿತ್ವ ಇಲ್ಲ ಅಂತಂದ್ರೆ ಇವುಗಳಿಗೆ ಇರುವಿಕೆ ಇಲ್ಲವೇ ಇಲ್ಲ. ಹೇಗೆ ಮಣ್ಣನ್ನು ಆಶ್ರಯ ಮಾಡಿಕೊಂಡು ಗಡಿಗೆ, ಕುಡಿಕೆ, ನಾನಾ ರೀತಿಯಾಗಿರ್ತಕ್ಕಂಥ ವಸ್ತುಗಳು ಅಲ್ಲಿ ಕಂಡುಬರ್ತಾ ಇದ್ದಾವೆ. ಅದಕ್ಕೆ ಆಶ್ರಯ ಯಾವುದು ಅಂತಂದರೆ ಮಣ್ಣು. ಮಣ್ಣು ತಕ್ಕೊಂಡು ಬಿಟ್ಟರೆ ಅಲ್ಲಿ ಗಡಿಗೆನೂ ಇಲ್ಲ, ಕುಡಿಕೆನೂ ಇಲ್ಲ, ಹರಿವೇನೂ ಇಲ್ಲ, ರಂಜನಿಗೆ ಇನ್ನೂ ನಾನಾ ರೀತಿ ವಸ್ತುಗಳನ್ನು ನಾವು ಹೇಳ್ತೇವಲ್ಲ, ಅವೆಲ್ಲ ಮಣ್ಣಿಂದ ಆಗಿರ್ತಕ್ಕಂಥ ಎಷ್ಟೋ ವಸ್ತುಗಳದಾವು. ಅವೆಲ್ಲ ಮಣ್ಣಿನ ಅಸ್ತಿತ್ವದಿಂದಲೇ ಅವು ಅದಾವು. ಮಣ್ಣು ತಕ್ಕೊಂಬಿಟ್ರೆ ಅವುಗಳಿಗೆ ಹೆಂಗೆ ಅಸ್ತಿತ್ವ ಅನ್ನುವಂಥದ್ದಿಲ್ಲವೋ ಹಾಗೆ ಇಲ್ಲಿ ದೇಹಾದಿಗಳಲ್ಲಿ ಸ್ಥೂಲೋಹಂ, ನಾನು ಸ್ಥೂಲವಾಗಿದ್ದೀನಿ, ಕೃಶೋಹಂ, ನಾನು ಭಾಳ ಸೊರಗಿದ್ದೀನಿ, ಕೃಶವಾಗಿದ್ದೀನಿ. ನೋಡಿರಿ, ಅವುಗಳಲ್ಲಿ ನಾನು ನಾನು ಅಂತ ಬಂದುಬಿಡುತ್ತೆ ನಮಗೆ ದೇಹದೊಳಗೆ. ಆಮೇಲೆ ಇಂದ್ರಿಯಗಳಲ್ಲಿ ನಾನು ನೋಡ್ತೀನಿ, ನಾನು ಕೇಳ್ತೀನಿ, ನಾನು ಮಾತಾಡ್ತೀನಿ, ನಾನು ಹೋಗ್ತೀನಿ, ನಾನು ಕೊಡ್ತೀನಿ. ನೋಡಿ, ಕರ್ಮೇಂದ್ರಿಯಗಳಲ್ಲಿಯೂ ಮತ್ತು ಜ್ಞಾನೇಂದ್ರಿಯಗಳಲ್ಲಿಯೂ ಕೂಡ ಅಲ್ಲಿ ನಮಗೆ ಅಹಂ ಬುದ್ಧಿ ಎನ್ನುವಂಥದ್ದು ಅನಾದಿ ಕಾಲದಿಂದ ಬಂದುಬಿಟ್ಟತಿ ಇವಾಗ. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೆ, ಈ ಅಹಂಕಾರದಲ್ಲಿರ್ತಕ್ಕಂಥ ಒಂದು ಯಾವ ಆತ್ಮಬುದ್ಧಿ ಅನ್ನುವಂಥದ್ದಲ್ಲ, ಅದನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅದು ನಾವು ಜ್ಞಾನ ಮೂಲಕ, ವಿಚಾರ ಮೂಲಕವಾಗಿ ಈ ಅನಾತ್ಮವಾಗಿರ್ತಕ್ಕಂಥ ದೇಹಾದಿಗಳಲ್ಲಿ ನಮಗಿದೇ ಆತ್ಮ, ಇದೇ ನಾನು ಅಂತ ಅದು ಬಹುಜನ್ಮಗಳ ಒಂದು ಅಭ್ಯಾಸ, ಅನಂತ ಜನ್ಮಗಳ ಸಂಸ್ಕಾರ ಅದು. ಆ ಸಂಸ್ಕಾರ ಮೂಲಕವಾಗಿ ನಮಗೆ ದೇಹಾದಿಗಳೇ ಆತ್ಮ, ಇದೇ ನಾನು ಅನ್ನುವಂಥದ್ದು ಅದು ದೃಢಗೊಂಡು ಬಿಟ್ಟದು. ಈಗ ನಾವು ಅದನ್ನು ವಿಚಾರ ಮೂಲಕವಾಗಿ ಜ್ಞಾನದಿಂದ, ಗುರು ಶಾಸ್ತ್ರ ಮತ್ತು ಸ್ವಾನುಭವಗಳಿಂದ ಅದನ್ನು ನಾವು ಈಗ ಬಿಡಿಸ್ತಾ ಹೋಗಬೇಕು. ನೋಡಪ್ಪ, ಈ ದೇಹ ನೀನಲ್ಲ. ಯಾಕೆ ಈ ದೇಹ ವಿಕಾರದಿಂದ ಕೂಡ್ಕೊಂಡಾದ. ದೇಹಾದಿಗಳಲ್ಲಿ ವಿಚಾರ ಮಾಡಿ ನೋಡಿದರೆ ಅದು ಅಶುಚಿ ಅದ, ಅದು ಜಡ ಅದ, ಅದು ದುಃಖ ರೂಪ ಅದ ಅಂತ ಹಿಂಗೆ ನಾವು ನಮ್ಮ ಮನಸ್ಸಿನಲ್ಲಿ ಆ ಒಂದು ದೇಹದಲ್ಲಿರ್ತಕ್ಕಂಥ ಆತ್ಮತ್ವ ಬುದ್ಧಿಯನ್ನು ನಾವು ತೆಗೆದು ಹಾಕಬೇಕಂತ. ಇಂದ್ರಿಯಾದಿಗಳಲ್ಲಿ ನಮಗೆ ಆತ್ಮತ್ವ ಬುದ್ಧಿ ಅದು. ಕಣ್ಣು, ಕಿವಿ, ಮೂಗು, ನಾಲಿಗೆ ಮೊದಲಾಗಿರ್ತಕ್ಕಂಥ ಇಂದ್ರಿಯ ಏನದಾವಲ್ಲ, ಅವುಗಳಲ್ಲಿಯೇ ನಾನು ನೋಡ್ತೀನಿ, ನಾನು ಕೇಳ್ತೀನಿ ಇತ್ಯಾದಿ. ಅಂದರೆ ಅವುಗಳಲ್ಲಿ ನಾನನ್ನೋದು ನಮಗೆ ದೃಢ ಆಗಿಬಿಟ್ಟದು. ಈಗ ನಾವೇನು ಮಾಡಬೇಕು, ಈ ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತ ನಾನಲ್ಲ, ಅಹಂಕಾರ ನಾನಲ್ಲ, ಅಂತಃಕರಣದಲ್ಲಿಯೂ ಕೂಡ ಅಲ್ಲಿ ಯಾವ ಒಂದು ತಾದಾತ್ಮ್ಯವಾಗಿ ಅಜ್ಞಾನದಿಂದ ನಾವೇನು ಹೇಳ್ತೀವಿ, ಆ ಮನಸ್ಸು ನಾನಂತೀವಿ, ಬುದ್ಧಿ ನಾನಂತೀವಿ, ಚಿತ್ತ ನಾನಂತೀವಿ, ಅಹಂಕಾರ ನಾನಂತೀವಿ. ಅದರಲ್ಲಿರ್ತಕ್ಕಂಥ ನಾನು ಅನ್ನುವಂಥದ್ದು
ಅದರೊಳಗೆ ಯಾವ ಸ್ವರೂಪತ್ವವನ್ನು ನಾವು ಕಂಡುಕೊಂಡಿದ್ದೇವಲ್ಲ ಪೂರ್ವದೊಳಗೆ, ಓಹೋ ಇದು ನನ್ನ ಸ್ವರೂಪವಲ್ಲ. ಯಾಕಂದರೆ ಇಂದ್ರಿಯಾದಿಗಳು ಸ್ವರೂಪತಃ ಜಡ ಆದವು. ಅವು ಆತ್ಮನ ಚೈತನ್ಯವನ್ನೇ ಪಡ್ಕೊಂಡು ಇಂದ್ರಿಯಾದಿಗಳು ವ್ಯವಹರಿಸ್ತಾ ಇದ್ದಾವೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವು ಕೂಡ ಆತ್ಮನ ಸತ್ತಾ ಪಡ್ಕೊಂಡದ, ಆತ್ಮನ ಅರಿವನ್ನು ಪಡ್ಕೊಂಡು ಇವು ಆತ್ಮನಂತೆ ಏನು ವರ್ತಿಸ್ತಾ ಇದ್ದಾವಲ್ಲ. ಆದ್ದರಿಂದ ಇವುಗಳಲ್ಲಿರ್ತಕ್ಕಂಥ ಆತ್ಮತ್ವ ಅದು ನಮ್ಮ ಸ್ವರೂಪವಲ್ಲ. ಯಾಕಂದರೆ ಅದು ನಮಗೆ ತಪ್ಪು ತಿಳುವಳಿಕೆಯಿಂದ ಆಗೈತದು. ವಿಚಾರ ಮೂಲಕವಾಗಿ ಅನಾತ್ಮ ವಸ್ತುಗಳಲ್ಲಿ ಯಾವ ಆತ್ಮತ್ವ ಭಾವನೆ ಅನ್ನುವಂಥದ್ದು ಬಂದದ, ಅದನ್ನು ನಾವಿಲ್ಲಿ ವಿವೇಕ ದೃಷ್ಟಿಯಿಂದ ಆತ್ಮಾನಾತ್ಮ ವಿಚಾರ ಮಾಡುವುದರ ಮೂಲಕವಾಗಿ ಇಲ್ಲಿ ಅನಾತ್ಮವಾಗಿರತಕ್ಕಂಥ ದೇಹ, ಇಂದ್ರಿಯ, ಅಂತಃಕರಣಾದಿಗಳು ಇವು ಏನದಾವು ಅಂತಂದರೆ ಇವು ಆತ್ಮನಿಗಿಂತಲೂ ಭಿನ್ನವಾಗಿ ಜಡಸ್ವರೂಪದಾವು. ಇವುಗಳಲ್ಲಿ ಸ್ವತಃ ಪ್ರಕಾಶತ್ವ ಅನ್ನುವಂಥದ್ದಿಲ್ಲ. ಇವು ಸ್ವಯಂ ಅರಿಯಲಾರವು. ಇವುಗಳಲ್ಲಿ ಸ್ವಯಂ ಪ್ರಕಾಶತ್ವ ಇದ್ದದ್ದೇ ಆದರೆ ಒಬ್ಬ ಮನುಷ್ಯ ಸತ್ತು ಹೋಗಿರ್ತಾನೆ, ಅಲ್ಲಿ ಆತ್ಮನ ಸಂಬಂಧ ಅನ್ನುವಂಥದ್ದಿಲ್ಲ. ಅವನಿಗೆ ಕಣ್ಣದ, ಕಿವಿಯದ, ಕಾಲುಗಳದಾವು, ಆದರೆ ಅವನು ನೋಡಲಾರ, ಕೇಳಲಾರ, ಎದ್ದು ಕೂಡಲಾರ. ಯಾಕಂದರೆ ಆತ್ಮ ಸಂಬಂಧ ಹೋಗಿಬಿಟ್ಟದಿವ. ಆ ಆತ್ಮನ ಸಂಬಂಧ ಇರು ಪರ್ಯಂತರವಾಗಿ ದೇಹಾದಿಗಳಲ್ಲಿ ಚೇಷ್ಟಾರೂಪದ ಎಲ್ಲ ವ್ಯವಹಾರ ನಡೀತಾ ಇರ್ತದೆ. ಅದಕ್ಕೆ ಅಂಥ ಪ್ರತ್ಯೇಗಾತ್ಮ ಸ್ವರೂಪವೇ ನಾವನ್ನೇ ಅದೇವಿ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಆ ಅಹಂಕಾರಾದಿಗಳಲ್ಲಿರ್ತಕ್ಕಂಥ ಆತ್ಮತ್ವವನ್ನು ನಾವು ಬಿಡ್ತಾ ಹೋಗಬೇಕು ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ಉದಾಸೀನತೆಯ ತೇಷು ತಿಷ್ಠೇತ್ ಸ್ಫುಟಂ ಘಟಾದಿವತ್. ಇಲ್ಲಿ ಘಟಾದಿವತ್ ಅಂತ ಹೇಳಿದರು. ಈ ಒಂದು ಗಡಿಗೆ ಎನ್ನುವಂಥದ್ದು ಅದು. ನಾವು ಕುಂಬಾರನ ಮನೆಗೆ ಹೋಗಿ ತೊಗೊಂಡು ಬಂದೇವಿ. ಅದನ್ನು ನಿತ್ಯ ನಾವು ಬಳಕೆ ಮಾಡ್ತಾ ಇದ್ದೀವಿ. ಅದರೊಳಗೆ ನೀರು ತುಂಬಿಡೋದು ಅಥವಾ ನೀರು ಕಾಸೋದು, ಆ ಗಡಿಗೆಯೊಳಗೆ ಅನೇಕ ರೀತಿ ಕೆಲಸ ನಾವು ಮಾಡ್ತಾ ಇದ್ದೀವಿ. ಒಂದು ದಿವಸ ಗಡಿಗೆ ಎನ್ನುವಂಥದ್ದು ಕೈ ಜಾರಿ ಬಿದ್ದು ಒಡೆದು ಹೋಯಿತು. ಆ ಒಡೆದು ಹೋಗಿರ್ತಕ್ಕಂಥ ಗಡಿಗೆ ಮೇಲೆ ನಮಗೆ ಪ್ರೀತಿ ಇರ್ತದೇನು? ಅದ್ರ ಮೇಲೆ ನಮಗೆ ಪ್ರೀತಿ ಇರೋದಿಲ್ಲ. ಒಡೆದು ಹೋಯ್ತು ಅಂದರೆ ಹೋಯ್ತು ಬಿಡಪ್ಪ ಅಂಥೇಳಿ ನಾವು ಉದಾಸೀನಾಗಿಬಿಡ್ತೀವಿ. ಆ ಗಡಿಗೆ ಮೇಲಿರ್ತಕ್ಕಂಥ ಮಮಕಾರ ಹೋಗ್ತದೆ. ಇದು ನನ್ನದು ಅನ್ನುವಂಥ ಮಮಕಾರ ಹೋಗ್ತದೆ. ಅದರ ಮೇಲಿರ್ತಕ್ಕಂಥ ಪ್ರೀತಿ ಹೋಗ್ತದೆ. ಅದರ ಮೇಲಿರ್ತಕ್ಕಂಥ ಆಸಕ್ತಿ ಹೋಗ್ತದೆ. ಹೆಂಗೆ ಒಡೆದು ಹೋದ ಗಡಿಗೆಯನ್ನು ನಾವು ಯಾವ ರೀತಿಯಾಗಿ ಅದರ ಮೇಲೆ ಉದಾಸೀನವಾಗಿ ಇರ್ತಾ ಇದ್ದೀವಿಯೋ, ಹಾಗೆ ಈ ದೇಹ, ಇಂದ್ರಿಯ, ಅಂತಃಕರಣಾದಿಗಳಲ್ಲಿ ನಾವು ಉದಾಸೀನವಾಗಿರಬೇಕು ಅಂತ. ಅಂದರೆ ಅವುಗಳಲ್ಲಿ ನಮಗೆ ಆಸಕ್ತಿ ಮೂಡಬಾರದು, ಅವುಗಳಲ್ಲಿ ನಮಗೆ ಮೋಹ ಬರಬಾರದು. ಯಾಕಂದರೆ ಮೋಹ ಏವ ಮಹಾಮೃತ್ಯು ಮುಮುಕ್ಷುವ ಪುರಾದಿಸು ಅಂತ ಹೇಳ್ತಾರೆ. ಮುಮುಕ್ಷುವಾದವನಿಗೆ ಈ ದೇಹಾದಿಗಳಲ್ಲಿರ್ತಕ್ಕಂಥ ಮೋಹವೇ ಅದೇ ಮೃತ್ಯು ಅಂತ ಹೇಳಿಸಿಕೊಳ್ತದೆ. ಅದಕ್ಕೆ ನಾವು ಈ ದೇಹ, ಇಂದ್ರಿಯ ಮತ್ತು ಅಂತಃಕರಣಗಳಲ್ಲಿ ಉದಾಸೀನಾಗಿಬಿಡಬೇಕು. ಯಾಕಂದರೆ ಅಜ್ಞಾನ ಕಾಲದಲ್ಲಿ ಅವುಗಳಲ್ಲಿ ಅಹಮತ್ವ, ನಾನು ಅಂತಿತ್ತು ಅದು. ಈಗ ಜ್ಞಾನ ಕಾಲದಲ್ಲಿ ಏನಾಗ್ಯದ, ಸಾಧನಾ ದಿಶೆಯೊಳಗೆ ನಾವು ಇದು ನನ್ನ ಸ್ವರೂಪವಲ್ಲ, ದೇಹ ಮೊದಲುಗೊಂಡು ಅಹಂಕಾರದ ಪರ್ಯಂತರವಾಗಿರ್ತಕ್ಕಂಥ ಏನು ಜಡವರ್ಗ ಅನ್ನುವಂಥದ್ದದ, ಇದು ದೃಶ್ಯವಾಗಿ ಅರಿಸಿಕೊಳ್ಳುವುದರಿಂದ ಇದು ನನ್ನ ಸ್ವರೂಪ ಅಲ್ಲ ಅಂಥೇಳಿ ನಾವು ಅದಕ್ಕೆ ಉದಾಸೀನವಾಗಿರಬೇಕು. ಅಲ್ಲಿ ರಾಗನೂ ಮಾಡಬಾರದು, ದ್ವೇಷನೂ ಮಾಡಂಗಿಲ್ಲ. ಯಾಕೆ ರಾಗ ಬಂತು ಅಂತಂದರೆ ಮತ್ತೆ ಬಂಧನ. ನಮಗೆ ದೇಹದಲ್ಲಿರ್ತಕ್ಕಂಥ ಒಂದು ಆಸಕ್ತಿ, ಅವುಗಳಲ್ಲಿರ್ತಕ್ಕಂಥ ಮೋಹ, ಮಮಕಾರ, ಅಹಂಕಾರ ಇವೇ ಜೀವನ ಬಂಧನಕ್ಕೆ ಕಾರಣ ಆಗಿದ್ದಾವೆ. ಇವುಗಳಲ್ಲಿರ್ತಕ್ಕಂಥ ಒಂದು ಅಹಂಕಾರ, ಮಮಕಾರ ಅಳೆದು ಹೋಯಿತು ಅಂತಂದರೆ
ದೇಹದ ಮೇಲಿರ್ತಕ್ಕಂಥ ಅಹಂಕಾರ ಮಮಕಾರ ಅಳಿಬೇಕಂತಾರೆ. ಈಗ ಒಂದು ತೆಂಗಿನಕಾಯಿ ಇದೆ ಅಂತ ತಿಳ್ಕೊಳ್ರಿ. ಅದನ್ನು ನಾವು ಹರ್ಕೊಂಡು ಬಂದಿದ್ದೀವಿ. ಅದು ಬಹುಕಾಲದ ನಂತರದಲ್ಲಿ ಆ ತೆಂಗಿನಕಾಯಿಯನ್ನು ನಾವು ಒಡಿಲಾರ್ದ ಹಾಗೆ ಇಟ್ಟೀವಿ ಅಂತ ತಿಳ್ಕೊಳ್ರಿ. ಅದು ಒಳಗೆ ಗಿಟಕ್ಕೆ ಹಾಕ್ತದೆ. ಅದು ಆ ಚಿಪ್ಪನ್ನು ಬಿಟ್ಟು ಒಳಗೆ ಅದು ಗಿಟಗಾಯಿತು ಅಂತಂದರೆ ಆ ಗಿಟಗು ಆ ಒಳಗಿನ ಚಿಪ್ಪಕ್ಕೆ ಸಂಬಂಧ ಇರೋಂಗಿಲ್ಲ. ಯಾಕೆ ಎಲ್ಲಿವರೆಗೆ ಅದು ಚಿಪ್ಪಿಗೆ ಸಂಬಂಧ ಆಗಿರ್ತದೆ, ಅದರೊಳಗೆ ತೆಂಗಿನ ನೀರು ತೆಂಗಿನ ಹಾಲು ಇರ್ತಾ ಇದ್ದಾವೆ, ಅಲ್ಲಿವರೆಗೆ ಅದನ್ನು ನಾವು ಭೂಮಿಯೊಳಗೆ ಹೂತ್ರೆ ಆ ನೀರಿನ ಭೂಮಿಯ ಸಂಪರ್ಕದಿಂದ ಅದು ಮೊಳಕೆ ಒಡೆದು ದೊಡ್ಡ ಮರ ಆಗ್ತದೆ. ಅದೇ ತೆಂಗಿನಕಾಯಿ ನಾವು ಬಳಸಲಾರದೆ ಹಾಗೆ ಇಟ್ಟೀವಿ ಅಂತಂದರೆ ಅದು ಗಿಟಕಾಗಿ, ಯಾವಾಗ ಗಿಟಕಾಯಿತು ಅಂತಂದರೆ ಆ ಕೊಬ್ಬರಿ ಅನ್ನುವಂಥ ಅದು ಚಿಪ್ಪಿನ ಸಂಬಂಧವನ್ನು ಬಿಟ್ಟು ಬಿಡ್ತು ಅಂತಂದರೆ ಅದನ್ನು ನಾವು ಹೂಣಿ ಅದನ್ನು ದೊಡ್ಡ ಗಿಡ ಮಾಡ್ತೀವಿ ಅಂತಂದ್ರೆ ಆಗೋದಿಲ್ಲ. ಹಂಗೆ ಈ ಅಹಂಕಾರ ಮಮಕಾರಗಳು ದೇಹಾದಿಗಳಲ್ಲಿ ಎಲ್ಲಿವರೆಗೆ ಇರ್ತಾವೋ ಅಲ್ಲಿವರೆಗೆ ನಮಗೆ ಜನ್ಮ ಮರಣ ತಪ್ಪಿದ್ದಲ್ಲ. ನಮಗೆ ಜನ್ಮ ಮರಣಗಳು ಯಾಕಪ್ಪ ಅಂತಂದರೆ ಈ ಅನಾತ್ಮವಾದ ದೇಹಾದಿಗಳಲ್ಲಿ ಇಲ್ಲಿ ನಾನು ನನ್ನದು ಅನ್ನುವಂಥ ಅಭಿಮಾನ ಮೂಲಕವಾಗಿ ಇವುಗಳ ಮೇಲಿರ್ತಕ್ಕಂಥ ಪ್ರೀತಿಯಿಂದ ನಮಗೆ ಜನ್ಮಗಳು ಉಂಟಾಗ್ತಾ ಇದ್ದಾವೆ. ಯಾವಾಗ ಇವುಗಳ ಮೇಲೆ ನಮಗೆ ಉದಾಸೀನತೆ ಬಂತು, ಈ ದೇಹಾದಿಗಳು ಇಲ್ಲಿವರೆಗೆ ನಾನಂತ ತಿಳ್ಕೊಂಡಿದ್ದೆ, ವಾಸ್ತವಿಕವಾಗಿ ಈ ದೇಹಾದಿಗಳಿಗೆ ನಾನು ಭಿನ್ನ, ಇವುಗಳಿಗೆ ನಾನು ಬೇರೆಯಾಗಿದ್ದೇನೆ ಅಂಥೇಳಿ ಈ ಪ್ರಕಾರವಾಗಿ ನಾವು ಅರ್ಥಕೊಂಡೀವಿ ಅಂತಂದರೆ ಆವಾಗ ನಮಗೆ ಅವುಗಳ ಮೇಲಿರ್ತಕ್ಕಂಥ ಅಹಂಕಾರ ಮಮಕಾರಗಳು ಹೊರಟು ಹೋಗಿಬಿಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅತ್ರಾತ್ಮತ್ವಂ ದೃಢೀಕುರ್ವನ್ ಅಹಮಾದಿಸು ಸಂತ್ಯಜನ್ ಉದಾಸೀನತೆಯಾ ತೇಷು ತಿಷ್ಠೇತ್ ಸ್ಫುಟಘಟಾದಿವತ್. ಘಟಾದಿವತ್ ಒಡೆದು ಹೋಗಿರ್ತಕ್ಕಂಥ ಗಡಿಗೆ ಮೊದಲಾದಗಳಂತೆ, ಹೆಂಗೆ ಒಡೆದು ಹೋಗಿರ್ತಕ್ಕಂಥ ಗಡಿಗೆ ಮೊದಲಾದಗಳದಾವಲ್ಲ ಅವುಗಳಲ್ಲಿ ಹೆಂಗೆ ನಾವು ಉದಾಸೀನ ಮಾಡಿಕೊಂಡಿರ್ತಾ ಇದ್ದೀವಿಯೋ ಹಾಗೆ ಇಲ್ಲಿ ಅಹಂಕಾರಾದಿಗಳಲ್ಲಿ ಯಾವ ಆತ್ಮತ್ವವನ್ನು ನಾವು ಮೊದಲು ಮಾಡಿಕೊಂಡಿದ್ದೀವಿ, ಈಗ ನಾವು ಅವುಗಳಲ್ಲಿರ್ತಕ್ಕಂಥ ಒಂದು ಆತ್ಮತ್ವ ಬುದ್ಧಿಯನ್ನು ತೆಗಿಬೇಕು ಅಂತ ಹೇಳ್ತಾರೆ. ಅವೇ ನಾನು ಅಥವಾ ಅದು ನನ್ನದು ಅನ್ನುವಂಥ ಈ ಅನಾತ್ಮ ಭಾವನೆ ಅನ್ನುವಂಥದ್ದಲ್ಲಿ ಬರಬಾರದು. ನಾ ಕೇವಲ ಶುದ್ಧ ಪ್ರತ್ಯೇಗಾತ್ಮ ಸ್ವರೂಪನೇ ಇದ್ದೇನೆ ಅಂತೇಳಿ ಆತ್ಮನಲ್ಲಿಯೇ ನಮ್ಮ ಸ್ವಸ್ವರೂಪತ್ವವನ್ನು ಕಂಡುಕೊಳ್ಬೇಕು. ಅದು ನನ್ನ ಸ್ವರೂಪ ಅಂತ, ಅದುವೇ ನಾನು, ಯಾವುದು ಶುದ್ಧವಾದ ಆತ್ಮವೇ ಅದೇ ನಾನು ಅಂಥೇಳಿ ಈ ಪ್ರಕಾರವಾಗಿ ನಾವು ದೃಢ ಮಾಡ್ಕೋಬೇಕಂತಾರೆ. ನಾವು ದೃಢ ಮಾಡ್ಕೊಳ್ಬೇಕದನ್ನು. ಯಾಕಂದ್ರೆ ಅದರ ಅಭ್ಯಾಸ ಹೆಚ್ಚಾಗಬೇಕು, ನಮಗೆ ಅದರ ಚಿಂತನೆ ಹೆಚ್ಚಾಗಬೇಕಂತಾರೆ. ಯಾಕಂದ್ರೆ ನಾವು ಇಲ್ಲಿವರೆಗೆ ದೇಹಾದಿಗಳಲ್ಲೇ ಆತ್ಮಬುದ್ಧಿಯನ್ನು ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಇವುಗಳ ಮೇಲಿರ್ತಕ್ಕಂಥ ಮೋಹ ಮಮಕಾರ ನಮ್ಮಿಂದ ದೂರ ಆಗೋಲ್ದಿದು. ನಾವು ಎಷ್ಟೇ ಶಾಸ್ತ್ರಗಳನ್ನು ಕೇಳಿದ್ರೂ, ನಾವು ಎಷ್ಟೇ ಅದರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಖರೆ, ಆದರೂ ಕೂಡ ಮತ್ತೆ ನಮಗೇನಾಗ್ತೈತಿ, ಈ ದೇಹದಲ್ಲಿ ಮತ್ತೆ ನಾನು ಅಂತ ಬರ್ತದೆ. ಇದರಲ್ಲಿ ನಾವು ಮೋಹಿತರಾಗಿಬಿಡ್ತೀವಿ, ದೇಹಾದಿಗಳಲ್ಲಿ ಮೋಹವುಳ್ಳವರಾಗಿಬಿಡ್ತಾ ಇದ್ದೀವಿ. ಅದಕ್ಕೆ ಈ ಮೋಹ ಬುದ್ಧಿ ಎನ್ನುವಂಥದ್ದು ಹೊರಟು ಹೋಗಿಬಿಡಬೇಕು. ನಮ್ಮ ಸ್ವಸ್ವರೂಪದ ಅಲ್ಲಿ ಸಾಕ್ಷಾತ್ಕಾರ ಆಗಬೇಕಂತಾರೆ. ಸ್ವಸ್ವರೂಪದ ದರ್ಶನ ಆಗಬೇಕು ನಮಗೆ. ಅಂದರೆ ಮೊದಲು ಅನಾತ್ಮದಲ್ಲಿರ್ತಕ್ಕಂಥ ಆತ್ಮಬುದ್ಧಿ ಹೊರಟು ಹೋಗಿಬಿಟ್ರೆ ಅದು ಸಹಜವಾಗಿ ನಮ್ಮ ಮನೋವೃತ್ತಿ ಎನ್ನುವಂಥದ್ದು ಅಂತರ್ಮುಖವಾಗಿ ಆ ಸ್ವಸ್ವರೂಪದ ಆಕಾರವನ್ನು ಪಡ್ಕೊಂಡಾಗ ಅವಾಗ ಇವುಗಳ ಮೇಲೆ ನಮಗೆ ಉದಾಸೀನತೆ ಉಂಟಾಗ್ತದೆ. ನಮಗೆ ಈ ದೇಹಾದಿಗಳು ನಾನಲ್ಲ ಅಂತ ನಾವು ನಿಶ್ಚಯ ಮಾಡಿಕೊಂಡೇವಿ ಅಂತಂದರೆ ಇವುಗಳ ಮೇಲಿರ್ತಕ್ಕಂಥ ಮೋಹ ಮಮಕಾರಗಳು ಉಳಿತಾವೇನು ಅಂತಂದರೆ ಉಳಿಯುವುದಿಲ್ಲ. ಅದಕ್ಕೆ ನಮಗೆ ಈ ಸಂಸಾರ ಬಂಧ ನಿವೃತ್ತಿ ಆಗಬೇಕಾಗಿದೆ. ನಾವು ಇಷ್ಟು ಅನೇಕ ಜನ್ಮಗಳು ಎತ್ತಿ ಬಂದರೂ ಕೂಡ ನಾವು ಗುರುಗಳಿಗೆ ಶರಣಾಗತರಾಗಲಿಲ್ಲ, ಗುರುಗಳಿಂದ ಆತ್ಮವಿಚಾರ ಕೇಳಿಲ್ಲ. ಆತ್ಮನಾತ್ಮ ವಿವೇಕ ವೈರಾದಿಗಳು ನಮಗೆ ಪ್ರಾಪ್ತಿಯಾಗಿದ್ದಾದರೆ
ನಾವು ಮುಕ್ತರಾಗಿ ಹೋಗಿಬಿಡ್ತಿದ್ದೀವಿ. ಆದರೆ ಅದನ್ನು ನಾವು ವಿಚಾರ ಮಾಡದೇ ಇರುವುದರಿಂದ ಈ ತೋರ್ತಕ್ಕಂಥ ದೇಹಾದಿಗಳೇ ಇವೇ ಸತ್ಯ, ಇವೇ ನಾನು ಅಂಥೇಳಿ ನಮಗಿದು ದೃಢ ಆಗಿಬಿಟ್ಟದ. ಈಗ ಅದನ್ನು ಬಿಡಿಸ್ಕೊಳ್ಬೇಕಂತಾರೆ. ಯಾವುದು? ಈ ಆತ್ಮನಲ್ಲಿಯೇ ಸ್ವಸ್ವರೂಪತ್ವವನ್ನು ಕಂಡುಕೊಂಡು ಈ ಅಹಂಕಾರದಲ್ಲಿರ್ತಕ್ಕಂಥ ಆತ್ಮಬುದ್ಧಿಯನ್ನು ನಾವು ಎಷ್ಟು ಬಿಟ್ಕೊತ ಹೋಗ್ತಾ ಇದ್ದೀವಿ, ಅವುಗಳ ಮೇಲೆ ಬಿಡೋದಂದ್ರೆ ಏನು? ಉದಾಸೀನ ಆಗಿಬಿಡೋದಷ್ಟೇ. ಇವು ಯಾವ ನಾನಲ್ಲಪ್ಪ, ಇವೆಲ್ಲ ಅನಾತ್ಮದಾವ ಅಂಥೇಳಿ ಆ ಉದಾಸೀನ ಭಾವ ನಮ್ಗೆ ಉಂಟಾಯಿತು ಅಂತಂದರೆ ಆವಾಗ ನಮಗೆ ಸ್ವಸ್ವರೂಪದ ದರ್ಶನ ಅನ್ನುವಂಥದ್ದಾಗ್ತದೆ ಅಂಥೇಳಿ ಈ ಶ್ಲೋಕದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಮುಂದಿನ ಶ್ಲೋಕದ ವಿಚಾರವನ್ನು ನಾಳೆ ನೋಡೋಣ ಅಂತ ಹೇಳ್ತಾ 2 ದಿವಸದ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.